ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಕ್ವಿಕ್ ಮಿನಿ ವ್ಲಾಗ್ ಇವತ್ತು. ಸೊ ಲೇಖಾ ಮೇಡಮ್ ಮೂವಿ ಟಿಕೆಟ್ ಬುಕ್ ಮಾಡಿದ್ದಾರೆ ಕೃಷ್ಣ ಪ್ರಣಯ ಸಖಿಗೆ. ಸೊ ಅದಕ್ಕೋಸ್ಕರ ನಾನು ರೆಡಿ ಆಗಿದ್ದೀನಿ, ಕ್ವಿಕ್ಕಾಗಿ ರೆಡಿ ಆದೆ. ಅವ್ರ ಮನೆಗೆ ಹೋದಾಗ ಸೊ ಬುಕ್ ಮಾಡಿದ್ದೀನಿ ಹೋಗೋಣ ಅಂತ ಅಂದರು. ಸೊ ನಾನೇನು ರೆಡಿನೇ ಆಗಿಲ್ಲ, ಸೊ ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ. ಸೊ ಇವತ್ತು ಮೂವಿಗೆ ಹೋಗ್ತಾ ಇದ್ದೀವಿ ನಾನು ಅವ್ರ ಜೊತೆ. ಫಸ್ಟ್ ಟೈಮ್ ನಾವು ಮೂವಿಗೆ ಹೋಗ್ತಾ ಇರೋದು. ಸೊ ಬನ್ನಿ, ಹೇಗಿರುತ್ತೆ ಮೂವಿ ನೋಡ್ಕೊಂಡು ಬರೋಣ. ನಾನು ಲೇಖಾ ಅಕ್ಕ ಮನೆ ಹತ್ರ ಬರೋ ಅಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಗಿತ್ತು, ಹನಿ ಹನಿ ಆಗ್ತಾಯಿತ್ತು. ಸೊ ಸ್ವಲ್ಪ ನೆನ್ಕೊಂಡೇ ಬಂದೆ ನಾನು. ಮಳೆ ಬರ್ತಾ ಇದೆ, ಹೊರಡಬೇಕು. 4 ಗಂಟೆ ಆಗಿಬಿಟ್ಟಿದೆ, ಶೋ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಹೊರಡ್ತಾ ಇದ್ದೀವಿ. ಮಳೆ ಗಾಡಿಲೇನೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಮಳೆ ಬರ್ತಿರೋದ್ರಿಂದ. ಸೊ ಕ್ಯಾಬ್ ಬುಕ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಟೈಮ್ ಬೇರೆ ಆಗಿಬಿಟ್ಟಿತ್ತು, ಸೊ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಸೋನು ಶಿ ಈಸ್ ವೆರಿ ಶೈ. ಆ್ಯಂಡ್ ಫೈನಲಿ ಆಟೋ ಬಂತು, ಸೊ ಹೊರಟ್ವಿ. ನೋಡ್ತಿದ್ದಾರಲ್ಲ, ಮಳೆ ಬರ್ತಿತ್ತು. ಆ್ಯಂಡ್ ಇದು ನನ್ನ ಸೆಕೆಂಡ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅಷ್ಟು ಪ್ರೀತಿ ಕೊಡ್ತಾರೆ, ಅಷ್ಟು ಲವ್ ಮಾಡ್ತಾರೆ ನನಗೆ ಲೇಖಾ ಅಕ್ಕ ಮನೆಯವರು. ಆ್ಯಂಡ್ ಇವಳು ಪುಟ್ಟು ತಂಗಿ ಇದ್ದಂಗೆ ನನಗೆ. ಆ್ಯಂಡ್ ಟೈಮ್ ಬೇರೆ ಆಗಿಬಿಟ್ಟಿತ್ತು, ಸೊ ಹೋಗ್ತಾ ಇದ್ವಿ. ಮಳೆ ಬೇರೆ ಬರ್ತಿದೆ ಆ್ಯಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಫೈನಲಿ ರೀಚ್ ಆದ್ವಿ. ಬೇಗ ಬೇಗ ಒಳಗಡೆ ಹೋದ್ವಿ, ಟಿಕೆಟ್ ಎಲ್ಲ ತೋರಿಸಿ ಒಳಗಡೆ ಹೋದ್ವಿ. ಆ್ಯಂಡ್ ಆಲ್ರೆಡಿ ಫಿಲಮ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು 10 ಮಿನಿಟ್ಸ್ ಲೇಟಾಗಿ ಹೋಗಿದ್ವಿ. ಆಫ್ಟರ್ ಅ ವೆರಿ ಲಾಂಗ್ ಗ್ಯಾಪ್ ನಾನು ಗಣೇಶ್ ಸಿನಿಮಾಸಲ್ಲಿ ನೋಡ್ತಿರೋದು. ಒಳ್ಳೆ ರಿವ್ಯೂಸ್ ಕೂಡ ಇತ್ತು ಈ ಒಂದು ಸಿನಿಮಾಗೆ. ಸೊ ಅದಕ್ಕೋಸ್ಕರ ನಾವೆಲ್ಲ ಬಂದಿದ್ವಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಆ ಮಗು ಎನಿ ಸಾಂಗ್, ಯಾವುದಾದ್ರೂ ಸಾಂಗ್ ಬಂದರೆ ಸಾಕು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಇಬ್ಬರು ಮಕ್ಕಳು ಮಾತ್ರ ಫುಲ್ಲು ಪ್ಲೇ ಗ್ರೌಂಡ್ ಮಾಡ್ಕೊಬಿಟ್ಟಿದ್ರು ಮುಂದೆ. ನಾವು ಫ್ರಂಟ್ ರೋ ಅಲ್ಲೇ ಕೂತಿರೋದ್ರಿಂದ ಸೊ ನಮಗೆ ತುಂಬ ಖುಷಿ ಆಗ್ತಿತ್ತು ಆ ಮಕ್ಕಳನ್ನ ನೋಡಿದಾಗ. ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಫುಲ್ ಹೌಸ್ಫುಲ್ ಆಗಿತ್ತು, ಒಂದು ಸೀಟು ಖಾಲಿ ಇರಲಿಲ್ಲ. ಸೊ ಅದಕ್ಕೆ ನಮಗೆ ಫ್ರಂಟ್ ರೋ ಅಲ್ಲಿ ಸೀಟ್ ಸಿಕ್ಕಿತ್ತು ನಮಗೆ. ಈಗ ನಮ್ಮದು ಸ್ನ್ಯಾಕ್ಸ್ ಟೈಮ್. ಸೊ ಏನೆಲ್ಲ ತೊಗೋಬೇಕು ಅಂತ ಡಿಸ್ಕಸ್ ಮಾಡ್ತಾಯಿದ್ವಿ. ಹಾಗೆಯೇ ಒಂದಷ್ಟು ಸ್ನ್ಯಾಕ್ಸನ್ನು ತೊಗೊಂಡು ಬಂದ್ವಿ. ಸೊ ಪಾಪ್ಕಾರ್ನ್ ತಿಂದ್ಕೊಂಡು ಫಿಲಮ್ ನೋಡೋದೇ ಒಂಥರ ಮಜಾ ಇರುತ್ತೆ. ವಿತೌಟ್ ಪಾಪ್ಕಾರ್ನ್ ಸಿನಿಮಾ ನೋಡೋದು ಕಂಪ್ಲೀಟೇ ಆಗಲ್ಲ. ಈ ಮಕ್ಕಳು ಮತ್ತೆ ಡ್ಯಾನ್ಸ್ ಮಾಡ್ತಿದ್ವು, ಎನಿ ಸಾಂಗ್ ಬಂದರೂ ಡ್ಯಾನ್ಸ್ ಮಾಡ್ತಿದ್ವು. ನಮಗೆ ಖುಷಿ ಆಗ್ತಿತ್ತು ಈ ಮಕ್ಕಳನ್ನ ನೋಡಿದ್ರೆ. ಮೂವಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆ ಮೂವಿ. ಆ್ಯಂಡ್ ಎವ್ರಿ ಕಾಮಿಡಿ ಸೀಕ್ವೆನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಅಷ್ಟೇ ನಗು ಬರ್ಸುತ್ತೆ ಎಲ್ರಿಗೂ. ಎವ್ರಿ ಡೈಲಾಗ್ ಇರ್ಬೋದು. ರಂಗ ಆ್ಯಂಡ್ ರಘು ಅವರ ಆ್ಯಕ್ಟಿಂಗ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ರೂ ಕನ್ನಡ ಫಿಲಮ್ನ ಥಿಯೇಟ್ರಲ್ಲೇ ಹೋಗಿ ನೋಡಿ ಹಾಗೆ ಬೆಳೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಆಟೋ ಬುಕ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಲೇಖಾ ಮೇಡಮ್ ಮನೇಲಿ ಸ್ವಲ್ಪ ಊಟ ಮಾಡಿಕೊಂಡು ಮತ್ತು ನಾನು ನಮ್ಮ ಮನೆಗೆ ಹೊರಟೆ. ತುಂಬ ಲೇಟ್ ಆಗಿಬಿಡ್ತು, 8:30 ಆಗಿಬಿಟ್ಟಿತ್ತು ಅಂತ ಹೇಳಿ ಹೊರಟೆ. ಆ್ಯಂಡ್ ಮೂವಿ ಅಂತೂ ಸಖತ್ತಾಗಿದೆ. ಇವತ್ತಿನ ವ್ಲಾಗ್ ಇಷ್ಟು. ನಾನು ಇವಾಗ ತಾನೇ ಮನೆಗೆ ಬಂದೆ. ಓವರಾಲ್ ತುಂಬ ಚೆನ್ನಾಗಿತ್ತು. ಈ ಒಂದು ಮಿನಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.